ನಗು ಒಂದು ಸುಂದರವಾದ ಒಡವೆ. ಆ ನಗು, ಆ ಒಡವೆ ನಿಮ್ಮೆಲ್ಲರ ಜೀವನದಲ್ಲಿ ಸದಾ ಇರಲಿ. ನಾನು ನಾಗವೇಣಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ನಾನು ಮೆಂತ್ಯ ಪಲ್ಯ ಮಾಡ್ತಿದ್ದೀನಿ. ಪಕ್ಕಾ ಉತ್ತರ ಕರ್ನಾಟಕದ ಸ್ಟೈಲ್. ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ನೀವು ಮಾಡೋರೆಲ್ಲ ಬೈಕೋಬೇಡ್ರಿ, ಏನು ಇದನ್ನು ತೋರಿಸ್ತಾರ ಅಂತಂದು ಹೇಳಿ. ಬರದೇ ಇರೋರು ನೋಡಿ ಕಲ್ಕೊರಿ, ಬರೋರು ನನಗೆ ಸಪೋರ್ಟ್ ಮಾಡಿ. ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ಮೊದಲೇ ತೊಳೆದು ಎತ್ತಿಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಕ್ಲೀನಾಗಿ ಸೋಸಿಬಿಟ್ಟು, ಈ ಕಡೆ ಉತ್ತರ ಕರ್ನಾಟಕ ಮಂದಿ ಅಂದ್ರೂ ಭಾಳ ಚೆನ್ನಾಗಿ ಸೋಸ್ತಾರೆ. ಸಣ್ಣ ಸಣ್ಣಗೆ ಕಟ್ ಮಾಡೋದೇ ಬೇಕಾಗಿಲ್ಲ. ಯಾಕಂದರೆ ಕಟ್ ಮಾಡಿದ್ರೆ ಆಮೇಲೆ ನಾವು ದೊಡ್ಡ ದೊಡ್ಡಕ್ಕೆ ಸೋಸಿ ಕಟ್ ಮಾಡಿದ್ರೆ ಕಟ್ ಮಾಡೋದ್ರಿಂದ ವಿಟಮಿನ್ಸ್ ಹೋಗ್ತಾವೆ ಸೊಪ್ಪಲ್ಲಿರೋದು ಅಂತಂತಾರೆ. ನೀವು ಸಾಧ್ಯವಾದ್ರೆ ಸಣ್ಣಗೆ ಸೋಸಿ ಇಟ್ಕೊಂಡು ಬಿಡ್ರಿ. ನಾನು ಸೋಸಿ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಹಾಗೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನು. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ನೋಡಿರಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಬಂದಮೇಲೆ ನಾನು ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಕೊಂಡು ಅದು ಸಿಪ್ಪಿ ಸುಲಿತಾ ಇದ್ದೇನೆ ನೋಡಿರಿ. ಆ ಸಿಪ್ಪಿನ ತೆಗೆದುಬಿಟ್ಟು ಹಾಕಿದರೆ ಭಾಳ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಈಗ ಉತ್ತರ ಕರ್ನಾಟಕ ಮಂದಿ ನಾವೇನು ಮಾಡ್ತೇವೆ ಅಂದರೆ ಒಂದೊಂದು ಸಲ ಹಸಿ ಖಾರನೂ ಹಾಕ್ಕೋತೀವಿ, ಬರೀ ಬೆಳ್ಳುಳ್ಳಿ ಹಸಿ ಖಾರ ಒಗ್ಗರಣೆನೂ ಕೊಡ್ತಾರೆ. ಇಲ್ಲಿ ನಾನು ಈರುಳ್ಳಿ ಒಗ್ಗರಣೆನೂ ಕೊಡ್ತಾಯಿದ್ದೀನಿ. ಟೇಸ್ಟ್ ಬರ್ತೈತಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಒಗ್ಗರಣೆ ಕೊಟ್ರೆ ಅಂತಂದು ಹೇಳಿ. ನೀವು ಯಾವ ಥರ ಮಾಡ್ತೀರಿ? ಬರೀ ಬೆಳ್ಳುಳ್ಳಿ ಹಾಕಿ ಮಾಡ್ತಿರೋ, ಬೆಳ್ಳುಳ್ಳಿ ಕೂಡ ಹಾಕ್ತಿರೋ, ಬರೀ ಈರುಳ್ಳಿ ಅಷ್ಟೇ ಹಾಕ್ತಿರೋ ಏನು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಹಸಿ ಖಾರ ಮಾಡ್ಕೊಳ್ಳಿಲ್ಲ. ನಾನು ಮೆಂತ್ಯ ಪಲ್ಯ ಮಾಡಬೇಕಾದ್ರೆ ಆಲ್ಮೋಸ್ಟ್ ಹಿಂಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡೇ ಹಾಕ್ಕೊಂಡಿರ್ತೀನಿ. ಈ ಸಾಸಿವೆ ಜೀರಿಗೆ ಚಟಪಟ ಅಂದು ನೋಡಿರಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಮೂರೂ ಹಾಕೋತೀನಿ. ಮೊದಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಇಷ್ಟು ಚಿಕ್ಕದ ಕಟ್ ಮಾಡಿಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೋರಿ. ಮತ್ತು ಈಗ ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾನು ಹೊರಗಡೆ ಹೋದಾಗೆಲ್ಲ ನಾನು ಹೊಸ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ, ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂತಂದು ಹೇಳಿ, ಅಡುಗೆ ಎಲ್ಲ ಚೆನ್ನಾಗಿತ್ತು, ನಾನು ಅದನ್ನು ನೋಡಿದೆ ಇದನ್ನು ಮಾಡಿದೆ ಅಂತಂದೆಲ್ಲ ಹೇಳ್ತಾರೆ. ಆದರೆ ಯಾರೂ ನನಗೆ ಕಮೆಂಟ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೀವೆಲ್ಲ ನೋಡಿದ ಮೇಲೆ ಅದು ಇದು ಹಾಕ್ರಿ ಅಂತ. ಅದು ಇದು ಏನು ಅಂತಂದೇಳಿ ಕೇಳಿ ನಗ್ತಾಯಿದ್ರು. ನೀನೇ ನನಗೆ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಅದಕ್ಕೆ ನಾನು ಹೇಳೋದು ನಿಮಗೆ, ಪ್ಲೀಸ್ ನನಗೆ ಕಮೆಂಟು ಮತ್ತು ಲೈಕ್ ಮೂಲಕ ನೀವು ಹೇಳಿದ್ರಿ ಅಂದರೆ ನನಗೆ ಜಾಸ್ತಿ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಈಗ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಈ ಮೆಂತ್ಯ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೇನೆ ನೋಡಿರಿ ಇದಕ್ಕೆಲ್ಲ. ಈಗ ಇದು ಇಷ್ಟು ಕಂಡ್ರೂ ಈಗ ಕರಿಗಿಬಿಟ್ಟು ಬಿಸಿಗೆ ಒಂದಿಷ್ಟೇ ಆಗಿಬಿಡುತ್ತೆ. ಈಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೋತೀನಿ. ಕೆಲವೊಂದು ಸಲ ಹೆಸರುಬೇಳೆನೂ ಹಾಕಿ ಮಾಡ್ತಾರೆ. ನಾನು ಒಂದು ಸಲ ಹೆಸರುಬೇಳೆ, ಒಂದು ಸಲ ತೊಗರಿಬೇಳೆ ಎಲ್ಲ ಹಾಕಿ ಮಾಡ್ತೀನಿ. ಬರೀ ಬೆಳ್ಳುಳ್ಳಿ ಒಗ್ಗರಣೆನೂ ಅಷ್ಟೇ ಕೊಡ್ತಾರೆ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಮಂದಿ. ಮತ್ತು ನಾನು ಅದೇ ಈರುಳ್ಳಿ ಬೇಕು, ಈರುಳ್ಳಿ ಟೇಸ್ಟ್ ಆಗುತ್ತೆ ಅಂತಂದೇಳಿ ಮಾಡಿದ್ದೀನಿ. ನೀವು ಬರೀ ಬೆಳ್ಳುಳ್ಳಿ ಅಥವಾ ಹಸಿಮೆಣಸಿನ್ಕಾಯಿ ಒಗ್ಗರಣೆನೂ ಕೊಡ್ಕೋಬೋದು. ಹೆಸರುಬೇಳೆ ನೆನೆ ಇಟ್ಕೊಂಡು ಹಾಕ್ತಾರೆ, ಇಲ್ಲ ಒಂದು ಕುದಿಸ್ಕೊಂಡು ಹಾಕ್ತಾರೆ. ತೊಗರಿಬೇಳೆನೂ ಅಷ್ಟೇ ನೆನೆಸ್ಕೊಂಡು ಹಾಕ್ತಾರೆ, ಇಲ್ಲ ಒಂದು ಕುದಿ ಬರೆಸ್ಕೊಂಡು ಹಾಕ್ತಾರೆ. ಎಲ್ಲ ಇಲ್ಲಿ ಟೈಮ್ ಇರಲ್ಲ ನೆನೆಯೋಕ್ಕೆಲ್ಲ, ಇಲ್ಲ ಚೆನ್ನಾಗಿ ನೆಂದಿಲ್ಲ ಅಂದರೆ ಕಿರಿಕಿರಿ ಮಾಡ್ತಾರೆ ಮನ್ಯಾಗ ತಿನ್ನಂಗಿಲ್ಲ ಅಂತಂದು ಹೇಳಿಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕುದಿ ಬೇಯಿಸಿ ಇಟ್ಕೊಂಡಿದ್ದೀನಿ ತೊಗರಿಬೇಳೆನ. ಇಲ್ಲಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನಾದ್ರೂ ಎಲ್ಲರೂ ಮಾಡೇ ಇರ್ತೀರ. ಹೆಸರುಬೇಳೆ ಹಾಕಿ ಮಾಡ್ತೀರಾ ಅಥವಾ ತೊಗರಿಬೇಳೆ ಹಾಕಿ ಮಾಡ್ತೀರಾ, ಏನು ಹಾಕಿ ಮಾಡ್ತೀರಾ ನೀವು ನಿಮ್ಮ ಮನೇಲಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಸೊಪ್ಪಿನ ಪ್ರಮಾಣ ಕಡಿಮೆ ಆಗ್ತಿದ್ದಂಗೆ, ಅಂದರೆ ಚೆನ್ನಾಗಿ ಇಷ್ಟು ಹದಕ್ಕೆ ಬಂದ ಮೇಲೆ ಈಗ ನಾವು ಬೇಯಿಸಿಟ್ಕೊಂಡು ತೊಗರಿಬೇಳೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಬಿಟ್ರೆ ಇದು ಬಿಸಿ ಬಿಸಿ ಮೆಂತ್ಯ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಜೋಳದ ರೊಟ್ಟಿ, ಚಪಾತಿ ಜೊತೆಗೆಲ್ಲ ತುಂಬ ಟೇಸ್ಟ್ ಆಗಿರ್ತೈತಿ ತಿನ್ನೋಕೆ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಅಂದ್ರೂ ಮೆಂತ್ಯ ಪಲ್ಯ ಹಾಕ್ಕೊಂಡು ತಿಂದ್ರೆ ಸ್ವರ್ಗ ಸುಖ. ಹಾಗೆ ನಾನು ಇಲ್ಲಿ ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಅನ್ನಕ್ಕೂ ನಾವು ಬಿಸಿ ಬಿಸಿ ಅನ್ನ ಇದ್ದರೆ ಅನ್ನಕ್ಕೂ ಇದನ್ನು ನೆನೆಸ್ಕೊಂಡು ಉಪ್ಪಿನಕಾಯಿ ಇದನ್ನೆಲ್ಲ ಹಚ್ಕೊಂಡು ಊಟ ಮಾಡ್ತೀವಿ. ಗರ್ಭಿಣಿಯರು, ಬಾಣಂತಿಯರಿಗೆ ಮತ್ತು ಡಯಾಬಿಟಿಕ್ನರಿಗೆ ಈ ಮೆಂತ್ಯ ಪಲ್ಯ ಭಾಳ ಚಲೋ. ಮತ್ತು ಯಾರು ಅನೇಮಿಕ್ ಇರ್ತಾರೆ ನೋಡು, ಅಂದರೆ ರಕ್ತದ ಪ್ರಮಾಣ ಕಡಿಮೆ ಇದ್ದು HB ಕಡಿಮೆ ಇರ್ತದಲ್ಲ, ಅಂಥವ್ರು ಕೂಡ ಇದು ಮೆಂತ್ಯ ಪಲ್ಯ ತಿನ್ನೋದ್ರಿಂದ HB ಕೂಡ ಇಂಪ್ರೂವ್ ಆಗುತ್ತೆ. ನೀವು ಮೆಂತ್ಯ ಸೋಸಿ ಹಿಡ್ಕೊಳ್ಳೋದು ಅಷ್ಟೇ ಕಷ್ಟ, ಬಿಟ್ಟರೆ ಮೆಂತ್ಯ ಪಲ್ಯ ತುಂಬ ಹೆಲ್ತಿಗೆ ಒಳ್ಳೆಯದು. ನಾ ಮೆಂತ್ಯ ಪಲ್ಯ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಲ್ಲ ಅದನ್ನು, ಬೇಳೆನ ಸ್ವಲ್ಪ ಕೆಳಗಡೆ ನೀರಿಗೆ ಅದೆಲ್ಲ ನೀರು ಹಿಂಕೊಳ್ಳಿ ಅಂತಂದು ಹೇಳಿ ಮುಚ್ಚಿಬಿಟ್ಟು ಫ್ಲೇಮ್ ಸಣ್ಣ ಮಾಡಿ ಇಟ್ಟಿದ್ದೀನಿ ನಾನು. ಒಂದು ನಿಮಿಷ ಆದಮೇಲೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಬಂದ್ ಮಾಡಿಬಿಟ್ರೆ ಅಂದರೆ ಬೇಳೆನೂ ಜಾಸ್ತಿ ಬೇಯಲ್ಲ, ಮತ್ತು ಮೆಂತ್ಯ ಸೊಪ್ಪು ಜೊತೆಗೆ ಹದವಾಗಿ ಸರಿ ಮಿಕ್ಸ್ ಆಗುತ್ತೆ ಬೇಳೆ. ಅದಕ್ಕೆ ನಾನು ಈ ಥರ ಮಾಡಿಟ್ಟಿದ್ದೀನಿ. ಹೆಲ್ದಿ ಪಲ್ಯ, ಹೆಲ್ದಿ ಫುಡ್ ನಿಮಗೆಲ್ಲ ಇಷ್ಟ ಆಗೇ ಆಗಿರ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಾನಿಲ್ಲಿ ಮೆಂತ್ಯ ಪಲ್ಯವೊಂದಿಗೆ ಚಪಾತಿ ಮಾಡಿದ್ದೆ. ಚಪಾತಿಯೊಂದಿಗೆ ನಾನು ಸರ್ವ್ ಮಾಡಿದೆ. ತುಂಬ ಟೇಸ್ಟ್ ಆಗಿತ್ತು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ.